ನನ್ನ ಅಂತದ್ ಹೆಂಗ್ ಬಂದಿದ್ದು ಅಂತಂದ್ರೆ ಅವ್ರ ಹೆಸರು ನಿರಂಜನ್. ಸೊ ನಿರಂಜನ್ ನಾನು ನಿರಂಜನ್ ಅಂತ ಹಾಕಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ ಫೋನ್ಸ್ ನಾವ್ ಅಸಿಸ್ಟೆಂಟ್ಸ್ ಕಲ್ ಕೊಟ್ಟಿರ್ತೀವಿ, ಶೂಟಿಂಗ್ ಅಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಕೆಲವೊಂದು ನಮ್ ಶಾರ್ಟ್ ಅಲ್ಲಿ ಇಟ್ಟಿರ್ತೀವಿ. ಈಗ ನಾವೇನೇ ಫ್ರೆಂಡ್ಸ್ ಅಂದ್ರು ಇವಾಗ ನಾವೇನೋ ಯಾರಿಗ್ ಗೊತ್ತು, ಇವಾಗ ಶಾರ್ಟ್ ಬಗ್ಗೆನೆ ನಾವ್ ಯಾವ್ದೋ ಡೈರೆಕ್ಟರ್ ಬಗ್ಗೆನೋ ಇಲ್ಲ ಎಲ್ಲೋ ಗಾಸಿಪ್ ಮಾಡ್ತಿರ್ಬೋದು. ಅವಾಗ ನಾವ್ ಇಲ್ಲೊಂದು ಮೆಸೇಜ್ ಮಾಡಿದೆ, ಅಲ್ಲಿ ಯಾರ್ದೋ ಕೈಯಲ್ಲಿ ಮೆಸೇಜ್ ಇತ್ತು, ಗೊತ್ತಾಗ್ಬಿಡುತ್ತೆ ಅಂತ ಏನ್ ಮಾಡಿದ್ವಿ, ಸೆಟ್ ಅಲ್ಲಿ ಬೇರೆ ನೇಮಲ್ಲಿ ನನ್ ಆಕ್ಚುಲಿ ಅವತ್ತು ನನ್ ಶಾರ್ಟ್ ಗೆ ಮೊಬೈಲ್ ಕೊಡ್ಬೇಕಿತ್ತು. ಸೊ ಅವ್ರ ನಂಬರ್ ಇಂದ ಕಾಲ್ ಬರುತ್ತೆ ಅನ್ನೋ ತರ ಸಮಥಿಂಗ್ ಏನೋ ಆತರ ಆಯ್ತು. ಅವಾಗ ನಾನು ಬೇರೆ ನೇಮಕ್ ಚೇಂಜ್ ಮಾಡ್ಬೇಕು ಪಟ್ ಅಂತ ಅನ್ಬಿಟ್ಟು ಏನ್ ಮಾಡಿದೆ, ಜಸ್ಟ್ ಎನ್ನಿಂದ ಸ್ಟಾರ್ಟ್ ಮಾಡಿ ನಾನು ಸುಮ್ನೆ ಏನೋ ಟೈಪ್ ಮಾಡಿದೆ. ಅದ್ ನಾನು ಏನು ಇಂಟೆನ್ಷನ್ಲಿ ಓಕೆ ಇದನ್ನೇ ಟೈಪ್ ಮಾಡ್ಬೇಕಂತಾನೆ ಇಲ್ಲ. ಈಗ ನಾವು ಸುಮ್ನೆ ಏನೋ ಒಂದ್ ಸೇವ್ ಮಾಡ್ಬೇಕಾರೆ XYZ ಅಂತ ಮಾಡ್ತೀವಲ್ಲ, ಆತರ ನಾನು ಟೈಪ್ ಮಾಡಿದೆ. ಅದೇ ಎಕ್ಸಾಕ್ಟ್ ಆಗಿ ಹೋಗಿ NA ಅಂತ ಆಗಿತ್ತು. ಸೊ ಅಲ್ಲಿಂದ ಅದು ಇದೇನಿದು ಹಿಂಗ್ ಟೈಪ್ ಆಗಿದೆಯಲ್ಲ ಅಂತ ನೋಡಿದಾಗ ನನ್ನ ಅಂತ ಬಂತು. ಸೊ ಅದನ್ನ ಅಲ್ಲೇ ಬಿಟ್ಟಿದ್ದೀನಿ ಅಷ್ಟೇ, ಅದಕ್ಕೆ ಟಾಮ್ ಆಡ್ ಮಾಡಿದೀನಿ ಅಷ್ಟೇ. ಇನ್ನೇನು ನಾನು ನಾನಾಗೆ ಬರಿಬೇಕು ಅಂತ ಬರ್ದಿದ್ದಲ್ಲ, ಅದು ಹಂಗೆ ಶಾರ್ಟ್ ಮಧ್ಯದಲ್ಲಿ ಆಗಿದ್ದಷ್ಟೇ.